ಯಾಕೆ ಅರುಣ್, ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿದ್ರಲ್ಲ? ಏನಕ್ಕೆ? ಹಾಂ ಏನಿಲ್ಲ ಬೇಬಿ. ನೀನು ಅಲ್ಲಿದ್ದರೆ ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೊಳ್ತೀಯೋ ಇಲ್ವೋ ಅಂತ ನೋಡು. ಎಲ್ಗೆ ಆಗ ಗಂಟಲು ನೀನು ಇಲ್ಲೇ ಇರು. ನಾನು ಬಾಸ್ ಹತ್ರ ಮಾತಾಡಿದ್ದೀನಿ. ನಿನಗೆ ಇನ್ನು ಕೆಲಸಕ್ಕೆ ಹೋಗೋದೇನು ಬೇಡ. ಬೇಬಿ ಏನು ಹೇಳ್ತಿದ್ದೀಯಾ? ಕೆಲ್ಸಕ್ಕೂ ಇದಕ್ಕೂ ಏನು ಸಂಬಂಧ? ನೋಡು ಪ್ಲೀಸ್ ಆಯಿತಾ, ಈ ಥರ ಅತಿಯಾಗ ಆಡಬೇಡ ನೀನು. ನಾನು ನಿಜಕ್ಕೂ ಈ ಥರ ಟಾರ್ಚರ್ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಪ್ಲೀಸ್ ಅರುಣ್, ಅರ್ಥ ಮಾಡ್ಕೊ ನೀನು, ಆಯಿತಾ? ಏನು ಬೇಬಿ, ಏನು ಅರ್ಥ ಮಾಡ್ಕೋತಾರೆ? ಯಾಕೆ ಹಿಂಗೆ ಆಗ್ತಾ ಇದೆಯಾ ನೀನು? ನೋಡು, ನೀನು ಪ್ರೆಗ್ನೆಂಟ್ ಇದೆಯಾ. ನಿನ್ನ ಆರೋಗ್ಯ ನನಗೆ ಬಹಳ ಮುಖ್ಯ. ನೋಡು, ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೀನು ಹೆಲ್ತ್ ಇಂಪಾರ್ಟೆಂಟು. ಹಾಗೆಯೇ ನಿನ್ನ ಹೊಟ್ಟೆ ಒಳಗಡೆ ಇರೋ ನನ್ನ ಮಗು ಇಂಪಾರ್ಟೆಂಟ್ ನನಗೆ. ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಇಲ್ಲ ಅರುಣ್, ನೀನು ಟೂ ಮಚ್ ಆಗಿ ಆಡ್ತಾ ಇದೀಯಾ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಕೆಲ್ಸಕ್ಕೆ ಹೋಗ್ತಾನೆ ಮನೇಲಿ ಕುತ್ಕೊಳ್ಳೋಕ್ಕಾಗುತ್ತಾ? ಯಾಕೆ ಹಿಂಗೆ ಆಡ್ತಾ ಇದೀಯಾ ನೀನು? ಬೇಬಿ, ಏನು ಹಿಂಗೆ ಆಡ್ತಾ ಇದೆಯಾ ನೀನು? ನೋಡು, ರೆಸ್ಟ್ ಹಾಕೋ ನೀನು. ನೀನೇನು ಕೆಲಸಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಏನು ದೊಡ್ಡ ಗಂಡನ ಥರ ಅಧಿಕಾರ ಚಲಾಯಿಸ್ತೀಯಾ? ಒಂದು ತಾಲಿ ಕಟ್ಟೋಕ್ಕಾಗಲ್ಲ ನಿನಗೆ. ಇದೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಚೆನ್ನಾಗಿ ಮಾಡ್ತೀಯಾ. ನೋಡು, ತಾಲಿ ಕಟ್ಟೋಕ್ಕೂ ಗೊತ್ತು, ಎಲ್ಲ ಗೊತ್ತು ನನಗೆ. ಸಮಯ ಬರಲಿ, ಓಕೆ? ನೀನೇನು ತಲೆಗೆಡ್ಸ್ಕೋಬೇಡ. ಇನ್ನೊಂದು ವೀಕಲ್ಲೆಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿಲ್ವಾ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನು ಆಡ್ತಾ ಇದ್ದೀನಿ ನಾನು? ಅರುಣ್, ಯಾಕೋ ಟೂ ಮಚ್ ಆಯಿತು ನಿಂದು, ಆಯಿತಾ? ಸುಮ್ಮನೆ ಬೇಜಾರಾಗುತ್ತೆ ನನಗೆ. ಏನು? ಯಾಕೆ ಬೇಜಾರು? ನಿನ್ನ ಮಕ್ಕಳು ಖುಷಿನೇ ಇಲ್ವಲ್ಲ? ಕವ್ಯ ನಿಜವಾಗ್ಲೂ ನಿಮ್ಗೆ ಪ್ರೆಗ್ನೆಂಟ್ ಆಗಿರೋದು ಇಷ್ಟನೇ ಇಷ್ಟ ಇಲ್ವೋ? ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಆಗಲ್ಲ ಅರುಣ್, ಇಷ್ಟು ಮಟ್ಟಿಗೆ ಟಾರ್ಚರ್ ಕೊಡಬಾರ್ದು. ಒಂದು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗಲ್ಲ, ಒಂದೇನು ತಿನ್ನಕ್ಕೆ ಬಿಡಲ್ಲ. ಮನೇಲೇ ಊಟ ತಿನ್ನಬೇಕು ಅಂದ್ರೆ ನಂಗೆ ಬೇಜಾರಾಗುತ್ತೆ. ನಿನಗೆ ಗೊತ್ತು ಅಲ್ವಾ ನಾನು ಹೊರಗಡೆ ತಿನ್ನೋದು ಯಾವಾಗ್ಲೂ ಅಂತ. ಕವ್ಯ, ಅರ್ಥ ಮಾಡ್ಕೋ. ಇವಾಗ ನೀನು ಪ್ರೆಗ್ನೆಂಟ್ ಇದೆಯಾ. ಇವಾಗ ಹೊರಗಡೆ ಫುಡ್ ಎಲ್ಲ ತಿಂದು ನೀನು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಯಾರು ಗತಿ? ಏನಾಗುತ್ತೆ ಅಂತ ಸ್ವಲ್ಪ ನಾನು ಅಬ್ಸರ್ವ್ ಮಾಡಿದ್ಯಾ ನೀನು? ನೋಡು, ನೀನು ಜಾಸ್ತಿ ತಲೆ ತಿನ್ಬೇಡ ನೀನು, ಓಕೆ? ನೀನು ಆರಾಮಾಗಿ ಮನೇಲಿರು, ನೀನು ರೆಸ್ಟ್ ಮಾಡು. ನಾನು ಬಾಸ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ರಜಾ ಹಾಕು. ನಿನ್ನ ದುಡ್ಡು ನನಗೆ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಆರೋಗ್ಯ ಇಂಪಾರ್ಟೆಂಟು. ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನಾನು ಬಾಸ್ ಹತ್ರ ಮಾತಾಡಿದ್ದೀನಿ, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ತುಂಬ ಟೂ ಮಚ್ ಆಯಿತು ಅರುಣ್ ನಿಂದು. ಎಷ್ಟು ಅತಿಯಾಗಿ ಆಡ್ತೀಯ ನೋಡು. ಬೇಜಾರಾಗುತ್ತಪ್ಪ. ಸ್ವಲ್ಪ ಸುಮ್ಮನೆ ಇರ್ತೀಯ ಸ್ವಲ್ಪ ನೀನು. ಜಾಸ್ತಿ ಮಾತಾಡಬೇಡ ನೀನು, ಆರಾಮಾಗಿರು, ಓಕೆ? ಏನು ಆರಾಮ ಏನೋ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ತಲೆ ತಿನ್ಬೇಡ ನೀನು. ಅಲ್ಲಕನಮಿ, ಏನಿನ್ ಮಗ 15 ರಜಾ ಹಾಕೊಂಡವನೇ ಇಲ್ಲಿಗೆ ಬಂದಿರ್ತಾನೆ ಅಂತ ಅಂತಿದೆ. 2 ದಿವಸಕ್ಕೆ ಓಟ್ ಹಾಕಿತ್ತಾನೆ ಬೆಣ್ಣನ್ನು ಬಿಟ್ಬಿಟ್ಟು. ನಾನು ಏನು ಹೇಳೋಣ ಮರೆಯ, ನಾನು ಏನು ಮಾಡೋಣ ಹೇಳು? ಅವನ್ನ ಹಿಂಗೆ ಬುದ್ಧಿ ಕಲಿ ಅಂತ ಹೇಳ್ಕೊಟ್ಟಿದ್ದಾನೆ. ಮುಂದೆ ತಾವು ಒಂದು ನ್ಯಾಯ ಬುದ್ಧಿ ಕಲ್ತಿಲ್ಲ ಕಂದ್ಬಿಡು. ನಮ್ಮನ್ನ ಹೊಟ್ಟೆ ಉಸ್ಕೊಂಡು ಮಟ್ಟೆ ಕಟ್ಕೊಂಡು ಇದೇ ಒಂದು ಅಭ್ಯಾಸ ಆಗೋಯ್ತು ಕಣ. ಯಾಕಂದ್ರೆ ಈ ಬೊಡ್ಡೆ ತಾವು ಹಿಂಗೆ ಬುದ್ಧಿ ಕಲ್ತಾವಲ್ಲ, ನೀನು ಕರ್ಕೊಂಡೆ ಬರ್ಬೇಡಾಗಿತ್ತು. ಇವಳನ್ನ ಅಲ್ಲೇ ಇರಲಿ ಅಂತ ಬಿಡ್ಬೇಕಾಗಿತ್ತು. ಅವನೇ ಗಂದಿದ್ದ ಹೇಳ್ತಾರೆ ನಿಮಗೆ. ರಜಾ ಅದಲ್ಲ, ರಜಾ ತಗೊಂಡಿವಿ ಅಲ್ಲಿಗೆ ಹೋಗೋದ ಅಂತ ಅಂದ. ಇಲ್ಲಿ ಬಂದು ಬಿಟ್ಬಿಟ್ಟೋಯ್ತಾನಂತ ಯಾರು ಕಂಡಿದ್ದಾರು? ಪಾಪ ವೆಣ್ಣ ಅದು ಎಷ್ಟು ಬೇಜಾರು ಮಾಡ್ಕೊತೋ ಏನೋ. ಬೇಜಾರಾಕಿಲ್ವಾ ಹಿಂಗಾಡಿದ್ರೆ? ಅಯ್ಯೋ ಮಾಡು ಬಂಗವ. ನನಗಂತುವೆ ಯಾಕಾರು ಮಾಡ್ಬಿಟ್ಟ ಮದುವೆ ಅನ್ನಂಗೆ ಆಗದೆ. ನನ್ನ ಮಾತು ಕೇಳು ನೀನು. ಒಂದು ಮಾತು ಕೇಳ್ಬಿಡು. ನಿನ್ಗೆ ಇಷ್ಟ ಇರೋದು ಕಷ್ಟವಿಲ್ಲ ಹೆಂಗೆ ಏನು ಅಂತ ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಯ್ತದೆ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಯ್ತದೆ. ಅದು ಏನೋ ಅಂತ ತಿಳುವಳಿಕೆ ತಗೊಬಿಡಮಿ. ನೋಡ್ರು ಗೊತ್ತಾಕಿಲ್ವಾ ಅವರು ಚೆನ್ನಾಗಿ ಅವರೇ ಇಲ್ಲ ಅನ್ನೋದನ್ನ? ಚೆನ್ನಾಗಿಲ್ಲ ಕಂದ್ಬಿಡು. ಸಂಸಾರ ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ. ಸುಮ್ಮನೆ ನಾವು ಭ್ರಮೆ ಕಟ್ಕೋಬೇಕು ಅಷ್ಟೇ. ಹಂಗಲ್ಲ ಕಣ್ಮರಿಯ, ಚಂದಾಗೆ ದೇವಸ್ಥಾನಕ್ಕೆಲ್ಲವ ಕುಣ್ಕೊಂಡು ಹೋದ. ಅಷ್ಟ್ರ ಮಟ್ಟಿಗೂ ರೆಡಿಯಾಗಿ ಕರ್ಕ ಹೋಯ್ತೀನಿ ದೇವಸ್ಥಾನಕ್ಕೆ ಹೋಯ್ತಾಳು. ನಾನು ಹೋಯ್ತೀನಿ ಅನ್ಕೊಂಡು ನಾನು ಹೆಂಗೋ ಬಿಡಪ್ಪ ತಗ ಚೆನ್ನಾಗಿ ಅವರಲ್ಲ. ಹಾಸ್ಪಿಟ್ಲಲ್ಲಿ ಹಾಗೆ ಇದ್ರು ಕಣ್ಮರಿಯ. ಅವಳು ಅವನು ಮುಚ್ಚ ಚೆನ್ನಾಗಿ ನಗ್ನಗಿತ ಮಾತಾಡ್ಕೊಂಡಿತ್ತಿಲ್ಲ. ನನಗೆ ಖುಷಿ ಆಗ್ಬಿಟ್ಟು ಹೆಂಗೋ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮನೆಗೆ ಹೋದೆ ನಾನೇ ಜೊತೆಲಿ ಇರಲಿ ಅಂದ್ಬಿಟ್ಟು. ಆಮೇಲೆ ದೇವಸ್ಥಾನಕ್ಕೂ ಹೋಯ್ತೀನಿ ಅನ್ಕೊಂಡು ಅಷ್ಟ್ರ ಮಟ್ಟಿಗೆ ಆಸೆ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿಂದ ಇಡ್ಕೊತಾವನಿಗೆ ದೇವಸ್ಥಾನದಲ್ಲಿ ಹಂಗೆ ಬೆಣ್ಣ ಬಸ್ ಹತ್ತಿಸ್ಬಿಟ್ಟು ಹಂಗೆ ಬೆಂಗ್ಳೂರಿಗೆ ಹೋಗಾನೆ. ಹಿಂಗೆ ಬುದ್ಧಿ ಕಲಿಯೋದು ಮಕ್ಕಳು. ಹೊಟ್ಟೆ ಉರಿಸ್ತೀವಿ ಅಂದ್ಕೊಂಡು ಈ ಥರ ಹೊಟ್ಟೆ ಉರ್ಸಾರ ರೀ ಆಯಿತು. ನನಗಂತೀವಿ ನಂಗೆ ತಲೆ ಕೆಟ್ಟೋದಂಗೆ ಆಗದೆ. ಕೆಲಸ ಮಾಡು, ಹೋಗ್ಬಿಟ್ಟು ಕೇಳು ಕುಣ್ಸ್ಕೊಂಡು ಹೆಂಗೆ ನಿನಗೆ ಇಷ್ಟ ಆಯ್ತದೋ ಕಷ್ಟ ಆಯ್ತದೋ ಹೇಳ್ಬಿಡಪ್ಪ. ಈಗಲೂ ಏನು ಕಾಲಮ್ ಇರೋಗಿಲ್ಲ. ಅವ್ರು ಮೊದಲ ಸಾಸನು ಮಾಡ್ಕೊಂಡಿರಕತ್ತೆ. ಅವ್ರು ನೋಡ್ ಗೊತ್ತಾಕಿಲ್ವಾ? ಆ ಬೆಣ್ಣನ ಬಳೆ ಯಾಕೆ ಹಾಳು ಮಾಡೋದು? ನಮ್ಮ ಕೈಯಾರ ನಾವೇ ಬೆಣ್ಣನ ಬಳೆ ಹಾಳು ಮಾಡ್ದಂಗೆ ಆಯ್ತದೆ. ಈಗ ಮದುವೆ ಬಲವತ್ತದಿಂದ ಮಾಡಿದ್ದು ನಮ್ಮ ತಪ್ಪು. ಅವನ್ನ ಏನಿಲ್ಲ ಎಂತ ಅಂತ ಅವ್ನ ಮಾಸೆ ಪಾಸೆ ನಾವು ಕೇಳಲಿಲ್ಲ. ಅವತ್ತೊಂದಿಗೆ ಒಂದು ಗಳಿಗೆಗೆ ನಾವು ಉರ್ಚ್ಕೋಬೇಕಾಗಿತ್ತು. ಅವ್ನಿಗೆ ನಾವು ಬಲವಂತದಿಂದ ಕೊಟ್ಟಿದ್ದು ನಮ್ಮದು ತಪ್ಪೇ. ನಾವು ಕೇಳಬೇಕಾಗಿತ್ತು. ಅವ್ನು ಬೇಡ ಅಂತ ಅಂದಾಗ ಸುಮ್ಮನೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಇವತ್ತು ಮದುವೆ ಮಾಡಿಬಿಟ್ಟು ಸಂಕಟ ಪಡೋದಕ್ಕಿಂತವ ಅವತ್ತು ಹೆಂಗೋ ತಗ್ನಾಕ್ತಿ ಸಹ ಹೆಂಗೋ ಸರಿಯಾಗೋದು. ಇನ್ಯಾರನ್ನಾರು ನೋಡಿ ಮಾಡ್ಬೋದಾಗಿತ್ತು. ನಾವೇ ದುಡುಕ್ಬಿಟ್ಟು ನಾವು ನಿನ್ನ ತಮ್ಮನೇರ್ತೀನಿ ಓದ್ಕೊಂಡು ಕೂತ್ಕೊಂಡ್ರಲ್ಲ ಮದುವೆ ಇಟ್ಟಿಲಿ ಅಂದ್ಕೊಂಡು ದುಡುಕಿ ನಾವು ಮಾಡಿದ್ಕೆ ಇವತ್ತು ನಮ್ಮ ಅವನು ನಮ್ಮ ಅಪ್ಪನವೇ ಮಾಡಿದ್ರು. ಇನ್ಮೇಲೆ ಚೆನ್ನಾಗಿರಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಿನ್ನ ಮಗನಲ್ಲಿ ಗೊತ್ತೇ ಇಲ್ಲ. ಸುಮ್ಮನೆ ಯಾಕೆ ಸಾಕಾಗಬೇಕು, ಯಾಕೆ ಬಟ್ಟಾಡಬೇಕು? ನಾವು ಹೋಗೋನ್ ಮಾತಾ ಕೇಳ್ಬಿಡು ಬರೋಣ. ನೀವೇನು ಮಾಡೋಕ್ಕೆ ಸುಮ್ಮನಿರಿ, ನೀವೇನು ಮಾಡೋಕ್ಕೆ ಬೇಡ ಕತೆ. ಸುಮ್ಮನಿರಿ ನೀವು, ತಲೆಗೆಡ್ಸ್ಕೊಬೇಡಿ. ಇದು ಯಾಕೋ ಸರ್ ಗೊತ್ತಿಲ್ಲ ಕತೆ ನೀವು ಹೇಳಂಗೆ. ಅವನು ಯಾರನ್ನು ನೋಡ್ಗಿಟ್ಕೊಂಡಿದ್ದಾನೋ ಹೆಂಗೋ ಅದು ಏನು ಕತೆ ಕೇಳ್ಬಿಡ್ತೀನಿ. ಏನಪ್ಪ ನಿನ್ನ ಸಮಾಚಾರ ಏನು ಎಂತು ಅಂತ ಕೇಳ್ಬಿಡ್ತೀನಿ. ಕೇಳ್ಬಿಟ್ಟು ಬಿಡು ಮುಂದೆ ದಾರಿ ನೋಡೋಕ್ಕಾಯ್ತದೆ. ಏನು ಮಾಡಬೇಕು ಮಾಡೋಕ್ಕಾಯ್ತದೆ. ಇನ್ನೇನು ಮಾಡೋಕ್ಕದು? ಪಾಪ ಹೆಣ್ಣು ಸಪ್ಪು ಕೂತ್ಕೊತದೆ. ನೋಡ್ತಾ ನಾವು ಹೆಂಗಿರಕ್ಕದ? ನಮಗೆ ಹೊಸ ಮದುವೆ ಐಕ್ಳು ಅಂದ್ರೆ ಎಷ್ಟು ಕೂಸಿದ್ದಾರೋ ಏನೋ ಹಿಂಗೆ ನಂಗೆ ಒಂದು ಗಳಿಗೊಂಥರ ನಾಟಕ ಆಡ್ಕೊಂಡು ನಿಂತವನೆ. ಅವ್ನು ನಾಟಕ ಆಡೋದು ಬೇಡ, ಎಂಥದ್ದು ಬೇಡ ಬಿಡು. ಬೇಡ ಅದು ಯಾಕೆ? ಅವ್ನು ಬಲವಂತದಿಂದ ಸಂಸಾರ ಮಾಡ್ಕೊಂಡಿರೋ ಅನ್ನೋದೇ ಬೇಡ. ಹೋಗಿ ಕೇಳ್ಕೊ ಬಂದ್ಬಿಡ್ತೀನಿ. ಹೋಯ್ತೀನಿ, ಈಗ ಬಸ್ ಬರ್ತದಲ್ಲ. ಹೋಗು ಮೊದಲು ಆ ಕೆಲಸ ಮಾಡು. ಆ ಬಡ್ಡೆದ ಬುದ್ಧಿ ಕಲಿಕಿಲ್ಲ ಕತೆ. ಅಣ್ಣನಿಗಿಂತ 7 ಪಲ್ ಜಾಸ್ತಿ ಆಯ್ತಾನೆ. ನನ್ನ ಮಗನಿಗಿಂತ ಹೆಚ್ಚಾಯ್ತಾನೆ ಇವನ ಕತೆ. ನೋಡ್ರು ಗೊತ್ತಾಕಿಲ್ವಾ ಬಡ್ಡೆದ? ಹೋಗು. ಬಡ್ಡೆ ತಾವು ಒಬ್ರು ನಮಗೆ ಒಳ್ಳೆ ಕೀರ್ತಿ ತಂದ್ರು ಕತೆ. ಇಂಥ ಮಕ್ಕಳನ್ನ ಉಡ್ಬೇಕು ಎಲ್ಲರ ಹೊಟ್ಟೆಲ್ವೇ. ಅವು ಅಪ್ಪನ ಹೊಟ್ಟೆಲಿ ಇಂಥ ಮಕ್ಳು ಉಟ್ಬಿಟ್ರೆ ಮನೆ ಭಾಳ ಉದ್ಧಾರ ಆಯ್ತದೆ. ಅಯ್ಯೋ ಇನ್ನೇನು ಮಾಡೋಕ್ಕದು?
ಇನ್ನೇನು ಮಾಡಂಗಿದ್ದು ನಮ್ಮದು ತಪ್ಪದೆ ಅವನ್ನ ಕೇಳಬೇಕಾಗಿತ್ತು ಮದುವೆ ದಿವಸ. ಅವ್ನು ಬೇಡ ಅಂದ್ರೆ ಬಲವಂತದಿಂದ ಕೊಟ್ಟಿದ್ದು ನಮ್ಮ ತಪ್ಪು. ಬುಡಿ ಆಯಿತು, ಇನ್ನೇನು ಮಾಡೋಕ್ಕಾಗಿಲ್ಲ. ಹೋಗ್ಬಿಟ್ಟು ಕೇಳ್ಬಿಡ್ತೀನಿ ಖಂಡಿತನಾಗಿ. ನಾವು ಎಷ್ಟು ದಿವಸ ಇವತ್ತಲ್ಲ ನಾಳೆ ಸರಿಯತಾರೆ ಅನ್ಕೊಂಡು ನಾವೇ ಸಹಿಸಿ ಸಾಕಾಗದೆ. ಇದು ಯಾಕೋ ಸರಿಯಾಗೋ ಮಟ್ಟ ಇಲ್ಲ ಬಿಡು. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋದು. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟು ನನಗಂತವೆ. ಏನೋ ಸರಿ ಆಯ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ಯಾಕೆ ದಿಸ್ಕಿಂಗ್ ಆಯ್ತಾ ಕುಂತಿದ್ದು. ಬೇಡ ಬಿಡು ಮರೆ, ಸುಮ್ಮನೆ ತಲೆಗೆಡ್ಸ್ಕೊಳ್ಳೋದು ಬೇಡ. ಸರಿ ಓಟ್ ಬರೋಗ ಮತ್ತೆ. ಸರಿ ಆಯಿತು, ಕೇಳ್ಕೊಬತ್ತೀನಿ. ಬೇಬಿ ಸೊಪ್ಪಿನ ಪಲ್ಯ ಮಾಡ್ಲಾ ತಿಂತೀಯಾ? ಈ ಸೊಪ್ಪಿನ ಪಲ್ಯ ಇದು ಅದು ನನಗೆ ತಲೆ ಕೆಡಿಸ್ಬಿಡ್ತಾನೆ ತಗೆ. ನಾನು ಬೇರೆ ಪ್ರೆಗ್ನೆಂಟ್ ಅಲ್ಲ, ಇವನು ಬೇರೆ ಪ್ರೆಗ್ನೆಂಟ್ ಅನ್ಕೊಂಡು ಬೇಡ ತಿನ್ನಿಸ್ತಾವನೆ. ಅಲ್ಲ 9 ತಿಂಗಳ ಗಂಟೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಕುಂತವನಿ. ಹೆಂಗಪ್ಪ ಮಾಡೋದು? ಕೆಲ್ಸಕ್ಕೆ ಹೋಗ್ನಿಲ್ಲ ಅವ್ರು ಸಂಬಳ ಕೊಟ್ಟಾರೆ. ಹೊಟ್ಟೆ ಒಳಗೆ ಮಗ ಇದಿರ್ತಾನೆ. 9 ತಿಂಗಳು ಬಿಟ್ಕೊಂಡು ಬಂದದು. ಹೆಂಗೆ ಮಾಡೋದು? ಇವನ ಕೈಲೊಳಗೆ ಸರಿ ತಗ್ಲಾಕಣ್ಣಲ್ಲ. ಬೇಬಿ ಬೇಬಿ ಏನೋ ಮಾಡೋರು ತಗೆ. ಯಾಕೆ ಏನಾಯ್ತು ಪುಟ? ಯಾಕೆ ಹಿಂಗೆ ಸಪ್ಕಿದ್ಯಾ? ಅರುಣ್ ಪ್ಲೀಸ್ ಅರುಣ್, ಅರ್ಥ ಮಾಡ್ಕೊ. ನೋಡು, ಸುಮ್ಮನೆ ಸಂಬಳ ಎಲ್ಲ ಲಾಸ್ ಆಗುತ್ತೆ. ಪ್ಲೀಸ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅರುಣ್. ನೀನು ಬೇಡ ಅಂತ ಮಾತ್ರ ಅನ್ಬೇಡ ನೀನು. ನೋಡು ನನ್ನ ಮಾತು ಕೇಳು. ನೀನು ಸುಮ್ಮನೆ ಜಾಸ್ತಿ ಆಡ್ಬೇಡ. ನೀನು ಅತಿಯಾಗಿ ಆಡ್ತಾ ಇದೀಯಾ. ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಬೇಡ ನೀನು ಕೆಲ್ಸಕ್ಕೆ ಹೋಗೋದು ಅಂತ. ನಿನ್ನ ಆರೋಗ್ಯಕ್ಕಿಂತ ನನಗೆ ಯಾವ ಕೆಲಸ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು? ಆಗಲ್ಲ ಬೇಬಿ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ನೋಡು, ಸುಮ್ಮನೆ ಏನಕ್ಕೆ ಇವಾಗ ಹೆರಿಗೆ ಆಗ್ತಿತ್ತಾ? 9 ತಿಂಗಳು ಬೇಕಲ್ವಾ? ಪ್ಲೀಸ್ ಕಣೋ, ನಾನು ಅರ್ಥ ಮಾಡ್ಕೊ ನೀನು. ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು. ಬೇಬಿ ನಾನು ತರೋದಷ್ಟೇ ಸಾಕು. ಇನ್ಮೇಲೆ ಯಾವ ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ. ಹೆರಿಗೆಲ್ಲ ಆದಮೇಲೆ ಪಾಪು ನೋಡ್ಕೊಂಡು ಆರಾಮಾಗಿ ಮನೇಲಿರು, ಆಯ್ತಾ? ನಾನು ತಂದಾಕ್ತೀನಿ ನಾನು. ವಾಟ್? ಏನು ಹೇಳ್ತಾ ಇದೀಯಾ? ನಾನು ಮಾಮೂಲಿ ಎಲ್ಲರ ಥರ ನಾನು ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಾ? ಚೆನ್ನಾಗಿ ಹೇಳ್ತೀಯ ಅರುಣ್ ನೀನು. ಯಾಕೆ ಹಿಂಗೆ ಹೇಳ್ತಾ ಇದೆಯಾ ನೀನು? ನೋಡು, ಪಾಪು ಹೊಟ್ಟೆ ಒಳಗಡೆ ಇರೋ ಪಾಪು ಫೀಲ್ ಆಗುತ್ತೆ. ನೀನು ಖುಷಿಯಿಂದ ಇರ್ಬೇಕು ನೀನು. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನೀನು. ಇಲ್ಲ ಅರುಣ್, ನೀನೇ ಅರ್ಥ ಮಾಡ್ಕೊಳ್ತೇವ ನನ್ನ. ಯಾಕೆ ನಾನು ಗೋಳಾಡಿಸ್ತಾ ಇದೆಯಾ ನೀನು? ತುಂಬ ಬೇಜಾರು ಮಾಡ್ತೀಯ ಅರುಣ್ ನೀನು. ನನಗಂತೂ ತಲೆ ಕೆಟ್ಟೋಗಾಗಿದೆ. ಕೆಲ್ಸಕ್ಕೆ ಹೋಗಕ್ಕೆ ಬಿಟ್ಬಿಡು ನನ್ನ. ನಾನು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತೀನಿ. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಒಂದು ಅರ್ಥ ಆಗ್ತಿಲ್ಲ ನನಗೆ. ಸುಮ್ಮನೆ ನನಗೆ ನೋಡು, ಈ ಥರ ಎಲ್ಲ ಇಷ್ಟ ಆಗಲ್ಲ ನನಗೆ. ನಾನು ಆರಾಮಾಗಿ ಇರ್ತೀನಿ ನಾನು. ಬಿಡು ಅರುಣ್ ನನ್ನ. ಹಿಂಗೆ ಮನೆ ಒಳಗಡೆ ಕೂಡ ಹಾಕಿದ್ರೆ ಆಗುತ್ತಾ ನೀನು? ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಇವಾಗಲಿಂದ ಯಾರಾದರೂ ಕೆಲಸ ಬಿಡ್ತಾರಾ? ನೋಡು, ಬೇರೆಯವ್ರು ಸೇರ್ಕೊಬಿಟ್ರೆ ನನ್ನ ಕೆಲಸನೂ ಹೋಗುತ್ತೆ, ಗೊತ್ತು ಅಲ್ವಾ? ಕೆಲಸ ಅನ್ಬೇಡ. ನಿನಗಿಂತ ಪಾಪುಗಿಂತ ನಂಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನೋಡು, ನಿನಗೋಸ್ಕರ ಸೋಮ್ಯನ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಬೆಳಗಿಂದ ನಾನು 10 ಸಲ ಫೋನ್ ಮಾಡಿದ್ದಾಳೆ. ನಾನು ಎತ್ತಿದ್ದೀನ. ನಿನ್ನ ಖುಷಿನೇ ನನ್ನ ಖುಷಿ, ಆಯಿತಾ? ಅರ್ಥ ಮಾಡ್ಕೊ. ನಿನ್ನ ಮದುವೆ ಕೂಡ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಏನಕ್ಕೆ ಹಿಂಗೆ ಆಡ್ತಾ ಇದೀಯ ನೀನು? ಮಕ್ಕಳು ಕಂಡ್ರೆ ನಂಗೆ ತುಂಬ ಇಷ್ಟ. ಅರ್ಥ ಮಾಡ್ಕೋ ಕಾವ್ಯ. ಯಾರು ಬಂದ್ರು? ಯಾರು ಬೇಬಿ? ಯಾರೋ ಸ್ವೀಟಿ ಏನಾದ್ರು ನೋಡಕ್ ಬಂದಿದ್ದಾಳ. ಓಕೆ ನಾನು ಡೋರ್ ಓಪನ್ ಮಾಡ್ತೀನಿ. ಅಮ್ಮ ನೀನಾ? ಏನಮ್ಮ ಫೋನ್ ಇಲ್ಲ ಏನಿಲ್ಲ, ಸಡನ್ನಾಗಿ ಬಂದುಬಿಟ್ಟಿದೀಯಾ? ಓಹ್, ನನ್ನ ಮಗನ ಮನೆಗೆ ಬರೋಕ್ಕೆ ನಾನು ಫೋನ್ ನೋಡಿ ಬರ್ಬೇಕಾ? ಸರಿ ಬಿಡು, ನೀನು ಒಳ್ಳೆ ಚೆನ್ನಾಗಿ ಆಡ್ತಾ ಇದೆಯಾ ಅದಕ್ಕೆ. ಯಾರಿದು? ಓ ಮೈ ಗಾಡ್, ಅರುಣ್ ಅಮ್ಮ ಬಂದಿದ್ದಾರಾ? ಅಯ್ಯೋ ಶಿವನೇ, ಏನಪ್ಪ ಮಾಡೋದು ಇವಾಗ? ಅಮ್ಮ ಹಂಗಲ್ಲಮ್ಮ. ಹಂಗಿಲ್ಲ ಚಿಗ್ರ. ಯಾವಳೆ ಇವಳು ಬಿಲ್ಲನ್ಗಿತಿ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.